ಐರ್ಲೆಂಡ್ ಕ್ರಿಕೆಟ್ ಅವ್ರಿಗೆ ಅದು ದಾಖಲೆ ಬರ್ದಿದ್ದಾರೆ ಅಂತ ಹೇಳೋದು. ಏನಪ್ಪಾ ಅದು ದಾಖಲೆ ಅಂತ ಹೇಳಿದ್ರೆ, ಈಗ ಐರ್ಲೆಂಡ್ ಕ್ರಿಕೆಟ್ ಅವರು ಸ್ಟಾರ್ಟ್ ಆದಾಗಿಂದ ಇಂಡಿಯಾ ಟೀಮ್ ನ ಬೀಟೆ ಮಾಡಿರಲಿಲ್ಲ ಅಂತ ಹೇಳೋದು. ಬೀಟೆ ಆ ತರ ಮಾಡಿದ್ರು ಮತ್ತೆ ನಮ್ಮ ಇಂಡಿಯಾ ಟೀಮ್ ಅವರು ಎಲ್ಲೂ ಎಡವಿದ್ರು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ನಮ್ಮ ಇಂಡಿಯಾದವರು ಶ್ರೇಯಸ್ ಅಯ್ಯರ್ ಅವರು ಕ್ಯಾಪ್ಟನ್ಶಿ ತಗೊಂಡಿರೋದು ಇದು ಮೊದಲನೇ ಮ್ಯಾಚ್ ಅಂತ ಹೇಳೋದು. ಸೂರ್ಯಕುಮಾರ್ ಯಾದವ್ ಅವ್ರನ್ನ ಇಳಿಸಿ ಇಲ್ಲಿ ಶ್ರೇಯಸ್ ಅಯ್ಯರ್ ಅವರಿಗೆ ಕ್ಯಾಪ್ಟನ್ಶಿಪ್ ನ ಕೊಟ್ಟಿರೋದು ಅಂತ ಹೇಳೋದು. ಇಲ್ಲಿ ಮೊದಲನೇ ಮ್ಯಾಚ್ ನಮ್ಮ ಇಂಡಿಯಾದವರು ಟಾಸ್ ನ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳೋದು. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಕೂಡ. ಹರ್ಷದೀಪ್ ಸಿಂಗ್ ಆಗಿರೋದು ಮತ್ತೆ ಹರ್ಷಿತ್ ರಾಣಾ ಅವರು ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಇಂಜುರಿಯಿಂದ ಅಂತ ಹೇಳೋದು. ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ. ಬೌಲಿಂಗ್ ಅಂತೂ ಪ್ರಾಬ್ಲಮ್ ಇದೆ ನಮ್ಮ ಇಂಡಿಯಾ ಟೀಮ್ದು ಅಂತ ಹೇಳೋದು. ಆದ್ರೆ ಒಬ್ರು ಬೌಲರ್ ಮಾತ್ರ ಎಕ್ಸ್ಪೆನ್ಸಿವ್ ಆದ್ರೂ ಮುಂದೆ ಹೇಳ್ತೀನಿ. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಪವರ್ ಪ್ಲೇ ಹರ್ಷದೀಪ್ ಸಿಂಗ್ ಆಗೋದು ಹರ್ಷಿತ್ ರಾಣಾ ಅಂತ ಹೇಳೋದು. ಹರ್ಷಿತ್ ರಾಣಾ ಅವರಿಗೆ ವಿಕೆಟ್ ತೆಗೆಯೋ ನ್ಯಾಕ್ ಇದೆ ಅಂತ ಈಗ ತಿರ್ಗಾ ಪ್ರೂವ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂತೇಳಿ ಆ ರೀತಿಯಾದಂತಹ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ಹರ್ಷಿತ್ ರಾಣಾ ಅವರು. ಪವರ್ ಪ್ಲೇ 36 ರನ್ಗೆ 3 ವಿಕೆಟ್ ನ ಕಳ್ಕೊಳ್ತಾರೆ ಐರ್ಲೆಂಡ್ ಟೀಮ್ ಅವರು. ಅಲ್ಲಿ ಕೊಲ್ಯಾಪ್ಸ್ ಆಗೋಯ್ತು. ಇನ್ನು ಆಲ್ಮೋಸ್ಟ್ 100 ಒಳಗೆ ಆಲ್ ಔಟ್ ಆಗ್ತಾರೆ ಅಂತ ಯೋಚನೆ ಮಾಡೋಷ್ಟರಲ್ಲೇ ಬರ್ತಾರೆ ನೋಡಿ ಅವ್ರ ಕ್ಯಾಪ್ಟನ್ ಟಕ್ಕರ್ ಕೊಡೋಕೆ. ಟಕ್ಕರ್ ಅವರು ಬರ್ತಾರೆ. ಲೋರಕನ್ ಟಕ್ಕರ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ಐರ್ಲೆಂಡ್ ಕ್ರಿಕೆಟ್ ಪರವಾಗಿ ಸಖತ್ತಾಗಿ ಆಡಿರುವಂತ ಪ್ಲೇಯರು ಲೋರಕನ್ ಟಕ್ಕರ್ ಅವರು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಏನ್ ಬ್ಯಾಟಿಂಗ್ ಕೇಪಬಿಲಿಟಿನ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಪ್ರಸಿದ್ಧ ಕೃಷ್ಣ ಅವ್ರಿಗಂತೂ ಫುಲ್ ಡಾಮಿನೇಟ್ ಮಾಡಕ್ ಬಿಟ್ರು ಅಂತ ಹೇಳ್ಬೋದು. ಪ್ರಸಿದ್ಧ ಕೃಷ್ಣ ಅವ್ರನ್ನ 4 ಓವರಲ್ಲಿ 57 ರನ್ ಹೊಡ್ಸ್ಕೊಂಡಿದ್ದಾರೆ ಗ್ರೂಪ್. ಇಲ್ಲಿ ಮೊನ್ನೆ ODI ಮ್ಯಾಚ್ ನೋಡಿದ್ರೆ 5 4 ಎತ್ತಾರೆ ಇಲ್ಲಿ ಅಫ್ಘಾನಿಸ್ತಾನ ಅಗೇನ್ಸ್ಟ್ ಪ್ರಸಿದ್ಧ ಕೃಷ್ಣ ಅವರು. ಅದು ವೈಟ್ ಬಾಲೇನೆ, ಆದ್ರೆ ಅದು ODI ಫಾರ್ಮೇಟ್. ಆದ್ರೆ T20 ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ. IPL ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಹೇಳ್ಕೊಳ್ಳೋಷ್ಟು ಇದೆ ಪ್ರಸಿದ್ಧ ಕೃಷ್ಣ ಅವ್ರಿಗೆ. ಇಲ್ಲಿ ಐರ್ಲೆಂಡ್ ಟೀಮ್ ಅಗೇನ್ಸ್ಟ್ ಕೂಡ ಹೊಡ್ಸ್ಕೊಂಡಿದ್ದಾರೆ ಅಂತ ಹೇಳೋದು. ಸಖತ್ ಎಕ್ಸ್ಪೆನ್ಸಿವ್ ಆದ್ರೂ ವಿಕೆಟ್ ಕೂಡ ತೆಗೆದಿಲ್ಲ ಪ್ರಸಿದ್ಧ ಕೃಷ್ಣ ಅವರು. 4 ಓವರಲ್ಲಿ 57 ರನ್ ಹೊಡ್ಸ್ಕೊಳ್ತಾರೆ. ಅದಾದ್ಮೇಲೆ ಹರ್ಷಿತ್ ರಾಣಾ ಅವರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಆಮೇಲೆ ನೋಡಿ ತಿರ್ಗಾ ವಿಕೆಟ್ ನ ತೆಗಿತಾರೆ ಹರ್ಷಿತ್ ರಾಣಾ ಹಾಗೂ ಮತ್ತೆ ನಿಮ್ಗೆ ಅಕ್ಷರ್ ಪಟೇಲ್ ಅವರು. ತಿರ್ಗಾ ಬಂದು ಬ್ಯಾಟಿಂಗ್ ಆಡ್ತಾರೆ. ಇಲ್ಲಿ ಡೆಲೋನಿಯನ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿ 182 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ 36ಕ್ಕೆ 3 ರನ್ ಇದ್ರು ಪವರ್ ಪ್ಲೇಲಿ. ಅದಾದ್ಮೇಲೆ ನೋಡಿ ಯಾವ ರೀತಿಯಾದಂಥ ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಾರೆ ಐರ್ಲೆಂಡ್ ಟೀಮ್ ಅಂತ ಹೇಳೋದು. ಸಖತ್ತಾಗಿ ಹೊಡೆದಿದ್ದಾರೆ ನಮ್ಮ ಇಂಡಿಯಾ ಟೀಮ್ ಅವ್ರಿಗೆ. ಅದು ನಮ್ಮ ಇಂಡಿಯಾ ಟೀಮ್ ಅಂತೂ 182 ರನ್ ಟಾರ್ಗೆಟ್ ಎಲ್ಲ. ಯಾಕಂತೇಳಿದ್ರೆ ನಾವು 262 272 ನಮ್ಮ ಇಂಡಿಯಾ ಟೀಮ್ ಟಾರ್ಗೆಟ್ ಕೊಟ್ಟಿರೋದು ನಾವು ನೋಡಿದೀವಿ. ಆದ್ರೂ ಸಂಜು ಸ್ಯಾಮ್ಸನ್ ಹಾಗೂ ಇಲ್ಲಿ ವೈಭವ್ ಸೂರ್ಯವಂಶಿನ ಆಡಿಸಲಿಲ್ಲ. ಅದು ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತಾನೆ ಹೇಳ್ಬೋದಾಯ್ತು. ಒಂದು ಯಾರಿಗಾರ ಬ್ರೇಕ್ ಕೊಟ್ಟು ಇಲ್ಲಿ ವೈಭವ್ ಸೂರ್ಯವಂಶಿನ ಆಡಿಸೋದಾಯ್ತು ಅಂತ ಹೇಳಿದ್ರೆ, ಅವ್ರು ಆಡಿದ್ರೆ ಪಕ್ಕ ಆಲ್ಮೋಸ್ಟ್ ಇನ್ನು ಅಭಿಷೇಕ್ ಶರ್ಮಾ ವೈಭವ್ ಸೂರ್ಯವಂಶಿ ಅವರು ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಮ್ಯಾಚ್ ಪವರ್ ಪ್ಲೇಲೆ ಮುಗಿಸ್ಬಿಡ್ಬೋದಾಯ್ತು. ನಮ್ಮ ಇಂಡಿಯಾದವ್ರು ಪವರ್ ಪ್ಲೇಲಿ ಅಷ್ಟೊಂದೇನು ಸ್ಲೋಗ್ ಆಡೋದಿಲ್ಲ. 68 ರನ್ಗೆ 3 ವಿಕೆಟ್ ನ ಕಳ್ಕೊಳ್ತಾರೆ. ಅಲ್ಲಿ ಸಂಜು ಸ್ಯಾಮ್ಸನ್ ಅವರು ಅನ್ಫಾರ್ಚುನೇಟ್ ಆಗಿ ಇನ್ಸೈಡ್ ಎಡ್ಜ್ ಆಗಿ ಬೋರ್ಡ್ ಆಗ್ತಾರೆ ಅಂತ ಹೇಳ್ಬೋದು. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಆಂಪೈರ್ಸ್ ಅವರು. ಮತ್ತೆ ನಿಮಗೆ ಸಖತ್ತಾಗಿ ಆಡಿಸ್ತಾ ಇರ್ತಾರೆ ಮೋಹನ್ ಡಾರ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇರ್ತಾರೆ. ಅದೇ ನಿಮಗೆ ಲಾಲಾರ್ಡ್ ಅವರು ಸಖತ್ತಾಗಿ ಅವರು ಕೂಡ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. 3 ಜನ 3 ವಿಕೆಟ್ ನ ತಗೊಂಡಿರೋ ಕಾರಣದಿಂದ ನಮ್ಮ ಇಂಡಿಯಾ ಟೀಮ್ ಅವರು ಆಲ್ ಔಟ್ ಮಾಡಿ ಬಿಸಾಕಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳೋದು. ಮುಂದಾಸ್ ಅವರು ಸಖತ್ತಾಗಿ ಆಗ್ತಾರೆ. ಮತ್ತೆ ಲಾಲಾರ್ಡ್ ಅವರು ಕೂಡ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಇಲ್ಲಿ ಅವ್ರ ಕ್ಯಾಪ್ಟನ್ ಅಂತೂ ಫುಲ್ಲು ಖುಷಿಯಾಗಿರುತ್ತೆ. ಲಾರಕನ್ ಟಕ್ಕರ್ ಅವರು ಮತ್ತೆ ಡೆಲೋನಿನ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿ ಅಭಿಷೇಕ್ ಶರ್ಮಾ ಮತ್ತೆ ಶಿವಮ್ ದುಬೆ ಬಿಟ್ಟರೆ ಯಾರು ಕೂಡ ಇಲ್ಲಿ ಕನ್ವಿನ್ಸಿಂಗ್ ಆಗಿ ಕಾಣಲೇ ಇಲ್ಲ ಇಂಡಿಯನ್ ಬ್ಯಾಟಿಂಗ್ ಲೈನಪ್ ಅಲ್ಲಿ ಅಂತ ಹೇಳ್ಬೋದು. ಶ್ರೇಯಸ್ ಅಯ್ಯರ್ ಅವರಂತೂ ಏನೂ ಆಡಲಿಲ್ಲ. ಮತ್ತೆ ತಿಲಕ್ ವರ್ಮಾ ಅವರು ಸ್ಟ್ರಗಲ್ ಮಾಡ್ತಾ ಇದ್ರು. ನಿಮಗೆ ಇಶಾನ್ ಕಿಶನ್ ಅವರು ಫ್ಲಿಕ್ ಮಾಡಕ್ಕೆ ಹೋಗ್ಬಿಟ್ಟು ಟಾಪ್ ಎಡ್ಜ್ ಆಗೋಯ್ತು ಅಂತ ಹೇಳ್ಬೋದು. ಯಾರು ಕೂಡ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡದೇ ಇರೋ ಕಾರಣದಿಂದ ನಮ್ಮ ಟೀಮ್ ಇಂಡಿಯಾದವರು 32 ರನ್ಗಳ ಭರ್ಜರಿ ಸೋಲ್ನ ಅನುಭವಿಸಿದ್ದಾರೆ ಅಂತ ಹೇಳ್ಬೋದು. ಇದು ಅಪ್ಸೆಟ್ ಅಂತಾನೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಸಖತ್ತಾಗಿ ಡಾಮಿನೇಟ್ ಮಾಡಿದ್ದಾರೆ ಐರ್ಲೆಂಡ್ ಕ್ರಿಕೆಟ್, ನೋ ಡೌಟ್. ಯಾಕಂತಂದ್ರೆ ಭರ್ಜರಿಯಾಗಿ ಗೆದ್ದಿದ್ದಾರೆ. ಆದ್ರೆ ನಮ್ಮ ಇಂಡಿಯಾದವ್ರಿಗಿರೋ ಹೀನಾಯ ಸೋಲು ಅಂತಾನೆ ಹೇಳ್ತೀನಿ. ಯಾಕಂತೇಳಿದ್ರೆ ಅಷ್ಟು ಅಷ್ಟಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. 32 ರನ್ T20 ಕ್ರಿಕೆಟ್ ಅಲ್ಲಿ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭ ಅಲ್ಲ. ಏನೋ ಒಂದು 5 ರನ್ 4 ರನ್ ಹತ್ರಕ್ಕೆ ಬಂದು ಮ್ಯಾಚ್ ನ ಸೋತರು ಅಂತ ಹೇಳಿದ್ರೆ ಏನೋ ಬಿಡಪ್ಪ ಮಿಸ್ ಆಗೋಯ್ತು ಅಂತ ಹೇಳ್ಬೋದು. ಆದ್ರೆ ಹ್ಯೂಜ್ ಡಿಫರೆನ್ಸ್ ಸೋತಿದ್ದಾರೆ ನಮ್ಮ ಇಂಡಿಯಾ ಟೀಮು. ಇದು ಮುಂದಿನ ಮ್ಯಾಚ್ ಅಲ್ಲಿ ಸಖತ್ತಾಗಿ ನಮ್ಮ ಇಂಡಿಯಾದವ್ರು ಆಡದವ್ರೆ T20 ಒಳಗೆ ಗೆಲ್ಲೋದು ಡಿಫೆಂಡ್ ಮಾಡ್ಕೊಳ್ಳೋದು ಸಖತ್ ಕಷ್ಟ ಇದೆ ಅಂತ ಹೇಳ್ಬೋದು. ಇಂಗ್ಲೆಂಡ್ ಮತ್ತೆ ಇಂಗ್ಲೆಂಡ್ಗೆ ಹೋಗ್ತೀವಿ ನಾವು. ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾದಲ್ಲಿ ನೆಕ್ಸ್ಟ್ T20 ವರ್ಲ್ಡ್ ಕಪ್ ನಡೆಯೋದು. ಅಲ್ಲಿ ನಮ್ಮ ಇಂಡಿಯಾದವರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂದರೆ ಈಗ ನಡೀತಾ ಇರುವಂಥ ಪ್ರಾಕ್ಟೀಸ್ ಮ್ಯಾಚಸ್ಗಳೆಲ್ಲ T20 ವರ್ಲ್ಡ್ ಕಪ್ಗೆ ಚೆನ್ನಾಗಿ ಪ್ರಿಪೇರ್ ಆಗಬೇಕಾಗುತ್ತೆ. ಇದನ್ನು ಒನ್ ಆಫ್ ದಿ ಮ್ಯಾಚಸ್ ಸೋತೋಗಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ನಮ್ಮ ಇಂಡಿಯಾದವರು ಏರ್ಲೆಂಡ್ಗೆ ಹೊಡಿತಾರೆ ಅಂತ ಅನಿಸಿದ್ರೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.